ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟುಡೇ ಆಲ್ ಅಬೌಟ್ ಗುಫಾ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ಯಾವಾಗೂ ನಾರ್ಮಲ್ ಫುಡ್, ಹೋಟೆಲ್ಸ್, ಸ್ಟ್ರೀಟ್ ಫುಡ್ ತಿಂದು ಬೇಜಾರಾಗಿದೆಯಾ? ಬನ್ನಿ ಗುಫಾ ರೆಸ್ಟೋರೆಂಟ್ ಬಗ್ಗೆ ನಾನು ಹೇಳ್ತೇನೆ. ಇದು ಕುಮಾರ ಪಾರ್ಕ್ ಇದೆಯಲ್ಲ, ವೆಸ್ಟ್. ಸೊ ಗುಟ್ಟಲ್ಲಿ ಹತ್ರ ರೈಲ್ವೆ ಪ್ಯಾರಲಲ್ ರೋಡಲ್ಲಿದೆ ರೀ ಗುಫಾ ರೆಸ್ಟೋರೆಂಟ್. ತುಂಬಾ ಚೆನ್ನಾಗಿದೆ. ಟೇಸ್ಟಿ ಫುಡ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ಟೇಸ್ಟ್ ಬಗ್ಗೆ, ಒಳ್ಳೆ ಫುಡ್ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಕೆಲಸನೇ ಇಲ್ಲ. ನಾನು ಇದ್ರ ಬಗ್ಗೆ ವಿಚಾರಿಸಿದಾಗ, ಸೊ ಈ ರೆಸ್ಟೋರೆಂಟಲ್ಲಿ ಚಿಕನ್ ಆ್ಯಂಡ್ ಪನ್ನೀರ್ ಟಿಕ್ಕಾ ಫೇಮಸ್ ಅಂತೆ. ನಾವು ವೆಜಿಟೇರಿಯನ್ ಅಲ್ವಾ, ಸೊ ಅದ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ಸೊ ಆಮೇಲೆ ಇದ್ರ ರೆಸ್ಟೋರೆಂಟ್ ಬಗ್ಗೆ ಪಾರ್ಕಿಂಗು ಎಲ್ಲನೂ ಫೆಸಿಲಿಟಿ ಇದೆ. ಸೊ ಡೋಂಟ್ ವರಿ. ಬನ್ನಿ ನೋಡಿ, ಒಳಗಡೆ ನೋಡಿದರೆ ಹಿಂಗೆಲ್ಲ ಇದೆ. ಎಂಟ್ರೆನ್ಸಲ್ಲಿ ಹಿಂಗಿದೆ. ಸೊ ಪ್ರೀ ಬುಕ್ಕಿಂಗ್ ಇರಬೇಕು ಸರ್, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರ ನೀವು, ಇಲ್ಲೊಂದು ಪಾರ್ಟ್ ಆಫ್ ಪ್ಲೇಸ್ ಇದೆ. ಸೊ ಇಲ್ಲಿ ನಾವು ಕಾಲು ಕೆಳಗಡೆ ವಾಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಊಟ ಮಾಡ್ಬೋದು. ಸೊ ನನ್ನ ಮಗಳೇನು ಫುಲ್ ತಿರ್ಸಾಗ್ತದೆ ಡ್ರಿಂಕ್ಸ್ ಎಲ್ಲ ಮೇಲೆ. ಸೊ ಸ್ವಲ್ಪ ಫೋಟೋ ಸೆಕ್ಷನ್ ಆಯಿತು, ಫುಡ್ ಬರೋವರೆಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಇದು ಮೆನು ಆ್ಯಕ್ಚುಲಿ ಇದು ನೋಡಿ, ಎಷ್ಟೊಂದಿದೆ. ಓದಿ ಸಾಕಾಗೋಯ್ತು. ಅಂಡ್ ರೇಟ್ ಕೂಡ ಸ್ವಲ್ಪ ಆಚೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಆಗೇ ಇರುತ್ತೆ. ಸೊ ಇದರಲ್ಲಿ ನಮಗೆ ಪೇ ಈಸಿ ಎನೇಬಲ್ ಇದೆ ರೀ ಈ ರೆಸ್ಟೋರೆಂಟಲ್ಲಿ. ಸೊ ನೀವು ಅದರಿಂದ ಪೇ ಮಾಡ್ಬೋದು. ಆಗೋಯ್ತು. ಮೆನು ಏನೋ ಆಯಿತು, ಫೋಟೋ ಸೆಕ್ಷನ್, ಸೂಪ್ ಏನೋ ಬಂತು. ಇದು ಹೊರಗಿತ್ತು. ಸೊ ಅದಕ್ಕೆ ಸಾಲ್ಟ್ ಬೇಕಲ್ವಾ, ಸಾಲ್ಟ್ ಎಲ್ಲಿದೆ ಅಂತ ಹುಡುಕಿದಾಗ ಎಲ್ಲ ಕ್ಲೋಸ್ ಆಗಿದೆ. ಎಲ್ಲಿಂದ ಬರುತ್ತೆ ಸಾಲ್ಟ್ ಅಂತ ಅಂದಾಗ ನೋಡಿ ಇಲ್ಲಿ ಹೋಗಿ ಇಟ್ಟಿದ್ದಾರೆ. ಸೊ ಫೈನಲಿ ನಮಗೆ ಸಿಕ್ತು. ಸೂಪ್ ಏನೋ ಆಯಿತು. ನೆಕ್ಸ್ಟ್ ಪರೋಟ ಆರ್ಡ್ರ್ ಮಾಡಿದ್ವಿ. ಸೊ ಪನ್ನೀರ್ ಟಿಕ್ಕಾ, ಪನ್ನೀರ್ ಕರಿ, ಪನ್ನೀರ್ ಟಿಕ್ಕಾ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಸ್ಟಾರ್ಟ್ ಅಂತೂ ಮಾಡೇ ಬಿಟ್ವಿ ನಾವು. ಫುಲ್ ಹಚ್ಕೊಂಬಿಟ್ಟಿದ್ವಿ 3 ಜನ. ಸೊ ಸ್ಪೈಸಿಯಾಗಿ ಹೊರಗಿತ್ತು. ಸೊ ಇದು ಕಾರ್ನ್, ಇದು ಪಾಪಡ್ ಮೇಲೆ ಕಾರ್ನ್ ಇಟ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಬಂದ್ಬಿಟ್ಟು ನಾವು ರೈಸ್ ಐಟಮ್ ಏನೂ ತೊಗೊಂಡಿಲ್ಲ. ಸೊ ಫೈನಲ್ ಟಚ್ ಅಂತೂ ಇದ್ದೀರಿ. ಬಿಸಿ ತಗೊಂಡ್ಮೇಲೆ ಕೇಕ್ ಇರ್ತಾರೆ, ಸಪ್ರೇಟ್ ಕೇಕು. ಸೊ ಅದರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಒಂದ್ಸರಿ ಟ್ರೈ ಮಾಡಿ. ರೆಸ್ಟೋರೆಂಟಲ್ಲಿ ಇದೇ ಸ್ಪೆಷಲ್ಲು. ಬಟ್ ಅದು ಸ್ಮೆಲ್ ಬರುತ್ತೆ ಜೊತೆ. ಟೇಸ್ಟ್ ಅಂತೂ ನೀವು ಇಲ್ಲಿ ನೋಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಹೋಗಬೇಕು, ನಾನು ಕೇಕ್ಗೋಸ್ಕರ ಹೋಗಬೇಕು ಅಂತ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಈ ಟೇಸ್ಟ್ ಅಂತೂ ಒಂಥರ ಬಿಸಿ ಸಿರಪ್ಪಲ್ಲಿ ಕೇಕ್ನ ಡಿಪ್ ಮಾಡ್ಕೊಂಡು ತಿನ್ನೋದಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಬಿಟ್ವಿ. ಲಾಸ್ಟಲ್ಲಿದ್ದು ಸೋಂಪು ಕೊಟ್ಟರು. ಸ್ಪೆಷಲ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟ್ ಫೈನಲಿ ಮತ್ತು ಫೋಟೋ ಸೆಕ್ಷನ್ ಇದು ರೀ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಒಂದ್ಸರಿ ಹೋಗಿ ಟ್ರೈ ಮಾಡಿ. ಏನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಿದ್ದು ಕಾಮೆಂಟ್ ಮಾಡಿ. ಅದಾದಮೇಲೆ ನಾವು ನನಗೆ ಫುಲ್ ಏನೋ ಶಾಪಿಂಗ್ ಮಾಡೋಣ ಅಂತ ಫೈನಲಿ ಡೆಕತ್ಲಾನ್ಗೆ ಹೋದ್ವಿ. ಅವನು ಶಟಲ್ ಬ್ಯಾಟ್ ಬೇಕು ಅಂತ ಮಾಡಿದ. ನಾನು ಮಸಾಜರ್ ತೊಗೊಂಡೆ. ಸೊ ಅವನು ಹುಡುಕಿ ಇವಳು ಬೇಜಾರಾಗೋದು. ಸೊ ಆಟ ಆಡ್ತಾಯಿದ್ರು. ಫೈನಲಿ ಅವನಿಗೊಂದು ಬ್ಯಾಟ್ ಸಿಕ್ತು. ಸೊ ನಮ್ಮನ್ನು ಇನ್ನೂ ಚೂಸ್ ಮಾಡ್ತಿದ್ದಾನೆ. ಈ ಮಕ್ಕಳ ಜೊತೆ ಶಾಪಿಂಗ್ ಅಂತೂ ಫುಲ್ ತಲೆನೇ ಇಲ್ಲ. ಅವನಿಗೆ ಕನ್ಫ್ಯೂಸ್ ಆಗ್ತದೆ ಏನು ತೊಗೋಬೇಕು ಅಂತ. ಸೊ ಫೈನಲಿ ಇದು ತೊಗೊಂಡು ಪರ್ಚೇಸ್ ಮಾಡಿದ್ವಿ. ಭಾಳ ಖುಷಿಯಾದ. ಒಂದ್ಸರಿ ಸೈಕಲ್ ಓಡಿಸಿದ್ಲು. ಅವಳಿಗಂತೂ ಒಂದು ಪರ್ಚೇಸಲ್ಲಿ ಒಂದು ಬ್ಯಾಗ್ ಪರ್ಚೇಸ್ಗೆ ಅವಳಿಗೆ ತಲೆನೋವೇ ಬಂದ್ಬಿಡ್ತು. ಸೊ ಫೈನಲಿ ಅವಳೇ ಮಾತಾಡ್ಬಿಟ್ಟು ರಿಲ್ಯಾಕ್ಸ್ ಆಗಿದೆ. ಅವಳು ಆಡಿದಾಳೆ, ನಾನು ಆಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ನಾನು ಒಂದ್ಸರಿ ಆಡ್ತೀನಿ ಅಂತ ಇವನು ಒಂದ್ಸರಿ ಆಡ್ಬಿಟ್ಟ.